ಈ ಮೂಲಿಯಿಂದ ಆ ಮೂಲಿವರೆಗೂ ಒಟ್ಟ 6 ಎಕರೆ ಜಮೀನ್ ಐತಿ. ನಮ್ಮಪ್ಪ ಮತ್ತೆ ಚಿಕ್ಕಪ್ಪ ನಡುವೆ ಇದ ಜಮೀನ್ ತಗೊಂಡು ಹೇಳಕ್ಕಿತ್ತ, ಹೌದಿಲ್ಲ? ಹೌದು ಹೌದು ಹೌದು. ನೀ ಏನ್ ವಿಚಾರ ಮಾಡಿ? ವಿಚಾರ ಮಾಡಕ್ಕ ಏನಿಲ್ಲ, 6 ಎಕರೆ ಒಳಗ 2 ಎಕರೆ ನನ್ನ ಹೆಸರಿಗೆ ಮಾಡ್ಕೊಂಡಿನಿ. ಉಳಿದ 4 ಎಕರೆ ಒಳಗ ನೀವಿಬ್ರು 2 ಎಕರೆ ತಗೊಂಡ್ಬಿಡ್ರಿ. ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಆಫೀಸಿಗೆ ಹೋಗಿ ಸಹಿ ಮಾಡಿದ್ರೆ ಮುಗಿದೋತ್. ತಗೋರಿ, ಇದನ್ನ ಹಿಡ್ಕೋರಿ. 3 ಒಳಗ ಬರಾಬರ ಹಂಚೀನಿ 2 ಎಕರೆ, ಹೌದಿಲ್ಲ? ಅಣ್ಣ, ಇದ್ರಾಗ 2 ಪಾಲಾಗ್ಬೇಕು, ಅಪ್ಪ ಮತ್ತೆ ದೊಡ್ಡಪ್ಪ. ಅದ್ರಾಗ ನಿನ್ಗ 3 ಎಕರೆ ಬರ್ಬೇಕಾಗಿತ್ತು, ನೀ 2 ಎಕರೆ ತಗೊಂಡಿ. ನಮಗ 3 ಎಕರೆ ಬರ್ಬೇಕಾಗಿತ್ತು, ನಾವು 1.5 ಎಕರೆ ತಗೋಬೇಕಾಗಿತ್ತು, ನಾವು 2 ಎಕರೆ ಕೊಟ್ಟಿ. ಇದರಿಂದ ನಿನಗೇನಾಗ್ತೈತಿ? ನನಗೇನು ಆಗೋದ್ ಬೇಕಾಗಿಲ್ಲ. ನನಗ ಈ ಕಿರಿಕಿರಿ, ನೆಮ್ಮದಿ, ಜಗಳದಿಂದ ಮುಕ್ತಿ ಆಗ್ಬೇಕಾಗೈತಿ. ನಾವು ಇನ್ನು ಮುಂದೆ ಬಹಳ ಸಹಬಾಳ್ವೆಯಿಂದ ಬಾಳ್ಬೇಕು. ನಮ್ಮಪ್ಪ ನಿಮ್ಮಪ್ಪ ಇಬ್ರು ಜಗಳಾಡಿ ಬಡದಾಡಿ ಸತ್ತು ಹೋದ್ರ, ಅವ್ರು ಬಡದಾಡಿ ಸತ್ತು ಹೋದಂಗ ನಾವಿನ್ನ ಬಡದಾಡೋದು, ಕಿರಿಕಿರಿ ಒಟ್ಟ ಬೇಡ. ಒಟ್ಟ ನಾವು ಹೇಳ್ತೀನಿ, ಈ ಭೂಮಿಗೋಸ್ಕರ ಜಗಳ ಆಗಕತ್ತೈತಲ್ಲ, ಬಟ್ ಇದಕ್ಕೋಸ್ಕರ ನಾವು ನೆಮ್ಮದಿ ಕಳ್ಕೊಳ್ಳೋದು ಬೇಡ. ದಯವಿಟ್ಟು ನಾ ಹೇಳುದೇನಪ್ಪಾ ಅಂತಂದ್ರ, ಒಟ್ಟ ಕಿರಿಕಿರಿ ಬೇಡ. ಕೈ ಮುಗಿದು ಕೇಳ್ಕೊಂತೀನಿ, ನನ್ ಪಾಲಿಂದ 1 ಎಕರೆ ಜಾಗ ಹೋದ್ರೂ ಪರವಾಗಿಲ್ಲ, ಬಟ್ ನನಗ ನೆಮ್ಮದಿ ಬೇಕು. ಒಟ್ಟ ಕಿರಿಕಿರಿ ಬೇಡ. ನಾನು ಜೀವನ ಆರಾಮಾಗಿ ಮಾಡ್ಬೇಕಂತ ಅನ್ಕೊಂಡು ನೀವು ಸಹಿತ ಆರಾಮಾಗಿ ಜೀವನ ಮಾಡ್ರಿ. ಈ ಭೂಮಿಗೋಸ್ಕರ ಎಂದಿಗೂ ನೀವು ಒಟ್ಟ ಜಗಳ ಬೇಡ್ರಿ.